ಪಟ್ಟಣಕ್ಕೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಭೇಟಿ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣ ಸನ್ 2005 ಮತ್ತು 6ರಲ್ಲಿ ಕೃಷ್ಣಾ ನದಿ ಪ್ರವಾಹದಲ್ಲಿ ಸಿಲುಕಿ ತಮ್ಮ ಮನೆಗಳನ್ನು ಕಳೆದುಕೊಂಡ ಸಂತ್ರಸ್ತರಿಗೆ ಭೇಟಿ ನೀಡಿ ಸಚಿವ ಜಮೀರ್ ಅಹಮದ್ ಸಂತ್ರಸ್ತರಿಗೆ ಭೇಟಿ ನೀಡಿ ಇದೇ ಮಾರ್ಚ್ ಒಳಗಾಗಿ ನಿಮ್ಮೆಲ್ಲರಿಗೂ 5 ಲಕ್ಷ ರೂಪಾಯಿ ಮನೆಗಳನ್ನು ನಿರ್ಮಿಸಿಕೊಡುವುದಾಗಿ ಭರವಸೆ ಕೊಟ್ಟು ಅವುಗಳ ಉದ್ಘಾಟನೆಗೆ ನಾನು ಮತ್ತು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಥಳೀಯ ಶಾಸಕ ಮಹೇಂದ್ರ ತಮ್ಮಣ್ಣವರ ಜೊತೆಗೂಡಿ ಬರ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಸ್ಥಳೀಯ ಶಾಸಕರ ಮನವಿಯಂತೆ ಕುಡಚಿ ಪಟ್ಟಣದಲ್ಲಿ ಇರುವಂತಹ ಮಸೀದಿಗಳ ಉನ್ನತೀಕರಣಕ್ಕೆ 1 ಕೋಟಿ ರೂಪಾಯಿಗಳ ಮಂಜೂರಾತಿಯಾದ ಹಣದ ಪತ್ರವನ್ನು ಕೂಡ ಕೊಟ್ಟರು. ಮತ್ತು ಸತೀಶ್ ಜಾರಕಿಹೊಳಿ ಅವರ ಯಮಕನ ಮರಡಿ ಕ್ಷೇತ್ರಕ್ಕೆ ಮಸೀದಿಗಳ ಉನ್ನತೀಕರಣಕ್ಕೆ 2 ಕೋಟಿ ಮತ್ತು 10 ಲಕ್ಷ ರೂಪಾಯಿ ಹಣದ ಪತ್ರವನ್ನು ನೀಡಿ ಮುಂದಿನ ದಿನಮಾನದಲ್ಲಿ ಕುಡಚಿ ಪಟ್ಟಣಕ್ಕೆ ಭೇಟಿ ನೀಡಿ ಸಂಪೂರ್ಣ 1 ದಿನ ಇಲ್ಲೇ ಇದ್ದು ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತೀನಿ ಅಂತ ಮಾತನಾಡಿದ್ರು. ಬಹಳ ದಿನ ಹಿಂದೆನೇ ಆ ಶಂಕರ್ನ DSS ಅವರು ಶಂಕರ್ ಅವರು ಪಾಪ ಜನನ ಕರ್ಕೊಂಡು ಬಂದಿದ್ದು ಬೆಂಗಳೂರಲ್ಲಿ ಭೇಟಿ ಮಾಡಿದರು. ಆಮೇಲೆ ಭಾಳ ಸತಿ ನನಗೆ ಮಹೇಂದರ್ ಅವರು MLA ಅವರು ಕುರ್ಚಿ MLA ಅವರು ನನಗೆ 10 ಬಾರಿ ಹೇಳಿದ್ದಾರೆ ಸರ್ 2005 ಅವ್ರಿಗೆ ಟೆಂಪ್ರರಿ ಆಗಿ ಶಿಫ್ಟ್ ಮಾಡಿದ್ದು ಇದುವರೆಗೂ ಮನೆಗಳು ಕಟ್ಟಿಕೊಟ್ಟಿಲ್ಲ, ನೀವೊಂದು ಸತಿ ಬಂದು ನೋಡ್ಬೇಕಂತ ಮಹೇಂದರ್ ಅವರು ಭಾಳ ದಿನದಿಂದ ಹೇಳ್ತಾಯಿದ್ರು. ಆ ಕಾರಣಕ್ಕೆ ಇವತ್ತು ನಾವು ಸತೀಶ್ ಸೌಕಾರರು ಮಹೇಂದರ್ ಅವ್ರು ಬಂದು ಸ್ಲಮ್ ವಿಸಿಟ್ ಕೊಟ್ಟಿದ್ವಿ. ಅವ್ರ ಜೀವನ ನೋಡಿ ನಮಗೆ ಒಂಥರ ಅಯ್ಯೋ ಅನಿಸ್ತು, ಪಾಪ ಏನಪ್ಪ ಈ ಥರ ಜೀವನ ಮಾಡ್ತಾವ್ರಂತ. ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ, ನಾನು ಜನಗಳಿಗೆ ಮಾತು ಕೊಟ್ಟಿದ್ದೀನಿ, ಮಾರ್ಚಲ್ಲಿ ನಾನು ಇದು ಮನೆ ಕೊಡೋದು ಗುದ್ಲಿ ಪೂಜೆ ಮಾಡಿಕೊಡ್ತೀನಿ ಅಂತ. ನಿನಗಾದ್ರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ನಾನು ಮಹೇಂದರ್ ಅವ್ರಿಗೆ ಅಟ್ಲೀಸ್ಟ್ ಅವ್ರ ಬೆನಿಫಿಷರಿ ಕಡೆಯಿಂದ 1 ಲಕ್ಷ ಆದರೂ ತೊಗೊಳ್ರಿ, 7.5 ಲಕ್ಷದಲ್ಲಿ 1 ಲಕ್ಷ ಕೊಡಿ, ಮಿಕ್ಕಿದ್ದು ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ. ಇಲ್ಲ ಸರ್ ಏನೇನಿಲ್ಲ, ಅವ್ರು ಊಟ ಮಾಡೋದೇ ಕಷ್ಟ ಇದೆ, ಅವ್ರು ಬೇರೆ ಕಡೆಯಿಂದ ಪಾರ್ಸಲ್ ಆಗಿ ಊಟ ಮಾಡಿ ಅವ್ರು ಊಟ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಸರ್, ಅವ್ರು 1 ಲಕ್ಷನೂ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತಿದ್ದಾರೆ. ನಾನು ಏನೋ ಬೇರೆ ಥರ ಮಾಡಿಬಿಟ್ಟು ನಾನು ವ್ಯವಸ್ಥೆ ಏಪ್ರಿಲ್ ಮಾರ್ಚ್ ಅಲ್ಲಿ ನಾನು ಏನಾರ ಮಾಡಿ ಇಲ್ಲಿ ಗುದ್ಲಿ ಪೂಜೆ ಮಾಡಿ ಮನೆಗಳಿಗೆ ಕೆಲಸ ಶುರು ಮಾಡ್ದಂಗೆ ನಾನು ಮಾತನ್ನು ಕೊಟ್ಟು 480 ಮನೆಗಳಿವೆ. 480 ಮನೆಗಳಿವೆ. 480 ಮನೆಗಳು ಕಟ್ಟೋದು ವ್ಯವಸ್ಥೆ ನಮ್ಮ ಆ್ಯಕ್ಚುಲಿ 2005 ಟೆಂಪ್ರರಿ ಅಂತ ಶಿಫ್ಟ್ ಮಾಡಿದವ್ರಿಗೆ, ಟೆಂಪ್ರರಿ ಶಿಫ್ಟ್ ಮಾಡಿ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳಿದರು. ಪಾಪ 20 ವರ್ಷ ಆದ್ರೂ ಅವ್ರ ಮನೆಗಳು ಕಟ್ಕೊಟ್ಟಿರಲಿಲ್ಲ. ಹಾಗಾಗಿ MLA ಅವ್ರ ಬೇಡಿಕೆ ಮೇಲೆ ನಾನು ಸತೀಶ್ ಸಾಹೇಬ್ರು ಸ್ವತಃ ಇಲ್ಲಿ ಬಂದು ನಾವು ವಿಸಿಟ್ ಕೊಟ್ಟಿದ್ದೀವಿ. ನಾನು ವಸತಿ ಸಚಿವನಾಗಿ ಮಾತನ್ನು ಕೊಡ್ತೀನಿ. ಆ ಥರ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.